ರಾಜ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ದಕ್ಷಿಣ ಭಾರತದ ಅತಿದೊಡ್ಡ ಜಾತ್ರೆ ಖ್ಯಾತಿಯ ಸಿರ್ಸಿಯ ಶ್ರೀ ಮಾರಿಕಾಂಬಾ ಜಾತ್ರೆಯ ಪೋಸ್ಟರ್ ಮತ್ತು ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿದ ದೇವಾಲಯದ ಅಧ್ಯಕ್ಷ ರವಿ ನಾಯ್ಕ್. ನಮ್ಮಲ್ಲಿ ಭಿನ್ನಮತ ಇಲ್ಲ, ಕೇಂದ್ರ ಸರ್ಕಾರದ ಸಾಧನೆಯ ಮೇಲೆ ಮತ ಕೇಳುತ್ತೇವೆ ಮತ್ತೆ ಅಧಿಕಾರಕ್ಕೆ ಬರುತ್ತೇವೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಎಸ್.ಎನ್. ಹೆಗಡೆ. ಎಲ್ಲರ ಚಿತ್ತವು ಸ್ವರ್ಣವಲ್ಲಿಯತ್ತ, ಶಿಷ್ಯ ಭಕ್ತರಿಗೆ ಮಾತ್ರ ಭೋಜನ ಭಾಗ್ಯ. ಕಸ್ತೂರಿ ರಂಗನ್ ವರದಿ ಸಂಪೂರ್ಣವಾಗಿ ತಿರಸ್ಕರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಪತ್ರ. ರವಿ ನಾಯ್ಕ್. ಅತ್ಯಂತ ವಿಜೃಂಭಣೆಯಿಂದ ನಡೆದ ಸಿದ್ದಾಪುರದ ಬೀರಗುಂಡಿ ಜಾತ್ರೆ, ಅನ್ನದಾನದಲ್ಲಿ ಪಾಲ್ಗೊಂಡ ಸಾವಿರಾರು ಭಕ್ತರು. ಸಿದ್ದಾಪುರ ತಾಲೂಕಿನಲ್ಲಿ ಶಿಸ್ತುಬದ್ಧವಾಗಿ ಸಂವಿಧಾನ ಜಾಗೃತಿ ಜಾಥಾ. ಶ್ರೀ ಗುರುಮಠ ಕ್ಯಾದಗಿಕೊಪ್ಪದ ಕಲ್ಯಾಣ ಮಂಟಪದಲ್ಲಿ ನಡೆದ ನಟರಾಜ ನೃತ್ಯ ಕಲಾಲೋಕದ 10ನೇ ವರ್ಷದ ವಾರ್ಷಿಕೋತ್ಸವ. ಮತ್ತು ನಮಗೆ ಬೇಕಾದ ರೀತಿಯಲ್ಲಿ ಸ್ವತಂತ್ರವಾಗಿ ಬದುಕುವುದೇ ಮಾನವ ಹಕ್ಕು. ಅರ್ಚನಾ ಜಯಪ್ರಕಾಶ್ ನಾಯ್ಕ್. ದಕ್ಷಿಣ ಭಾರತದ ಪ್ರಸಿದ್ಧ ಸಿರ್ಸಿಯ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆಯ ಪ್ರಚಾರಕ್ಕಾಗಿ ದೇವಾಲಯದ ಅಧ್ಯಕ್ಷರಾದ ರವಿ ನಾಯ್ಕ್ ಇವರು ಇಂದು ದೇವಾಲಯದ ಕಾರ್ಯಾಲಯದಲ್ಲಿ ವಾಲ್ ಪೋಸ್ಟರ್, ಸ್ಟಿಕ್ಕರಿಂಗ್ ಮತ್ತು ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿದರು. ನಂತರ ಅವರು ಜಾತ್ರೆಯ ಪೂರ್ವ ತಯಾರಿಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡಿ ಭಕ್ತರು ದೇವಿ ಜಾತ್ರೆಯ ಯಶಸ್ಸಿಗೆ ಸಹಕರಿಸಬೇಕೆಂದು ಮನವಿ ಮಾಡಿದರು. ಸಾಲಿನ ಶ್ರೀ ದೇವಿಯ ಜಾತ್ರೆಯ ಮಹೋತ್ಸವದ ಅಂಗವಾಗಿ ನಾವು ಏನೇನು ತಯಾರಿ ಮಾಡಿಕೊಂಡಿದ್ದೇವೆ ಅದನ್ನು ತಮ್ಮಗಳಿಗೆ ಹೇಳಿ ಅದನ್ನು ಪಬ್ಲಿಸಿಟಿ ಮಾಡುವ ಸಲುವಾಗಿ ಈ ದಿವಸ ತಮ್ಮನ್ನು ಕರೆಸಲಾಗಿದೆ. ನಾವು ಪ್ರಸಾದವನ್ನು ವಿತರಣೆ ಮಾಡುವ ಸಲುವಾಗಿ ಹೋಸಲ ಅಜ್ವಾಸು 2 ಲಕ್ಷಕ್ಕಿಂತ ಹೆಚ್ಚಿಗೆ ಲಡ್ಡುವನ್ನು ನಾವು ತಯಾರು ಮಾಡಿದ್ದೀವಿ. ಅದು ಸಂಪೂರ್ಣ ಖರ್ಚಾಗಿದ್ದು ಈ ಜಾತ್ರೆಗೆ ಭಕ್ತಾದಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಬರುವುದರಿಂದ ನಾವು ಈಗಾಗಲೇ 4 ಲಕ್ಷಕ್ಕಿಂತ ಅಧಿಕ ಲಡ್ಡುವನ್ನು ತಯಾರು ಮಾಡಲು ಈಗಾಗಲೇ ಟೆಂಡರ್ ಕರೆದು ಪ್ರಕ್ರಿಯೆ ಪ್ರಾರಂಭವಾಗಿದೆ. ಅನ್ನಪ್ರಸಾದ ವಿತರಣೆ ಹೋದ ಜಾತ್ರೆಯಲ್ಲಿ ಅಜ್ವಾಸು 1 ಲಕ್ಷಕ್ಕಿಂತ ಅಧಿಕ ಜನರು ಅನ್ನಪ್ರಸಾದವನ್ನು ಪಡೆದುಕೊಂಡಿದ್ದಾರೆ. ಈ ಸಲ ಜಾತ್ರೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತರು ಅಜ್ವಾಸು 2 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಅನ್ನಪ್ರಸಾದ ನಾವು ನೀಡಬಹುದಾಗಿದೆ ಮಾಡಲಾಗುವುದು. ಈಗಾಗಲೇ ಯಾತ್ರಿ ನಿವಾಸ ಬಹಳ ಒಂದು ಸಮಸ್ಯೆಯ ವಿಷಯ. ಆದರೂ ಸಹ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಂದ ಈಗ ಪಡೆದುಕೊಂಡು ಯಾತ್ರಿ ನಿವಾಸವನ್ನು ಅದನ್ನು ಈ ಜಾತ್ರೆಯ ಒಳಗಡೆ ಪ್ರಾರಂಭಿಸಲು ಕ್ರಮ ತೆಗೆದುಕೊಳ್ತಾ ಇದ್ದೇವೆ. ಈಗಾಗಲೇ ಅಲ್ಲಿ ಕ್ಲೀನಿಂಗ್ ಸುಧಾ ಮಾಡ್ತಾ ಇದ್ದೇವೆ. ಅವಶ್ಯಕತೆ ಕಂಡುಬಂದರೆ ಬಣ್ಣ ಇತರೆ ಮೂಲಭೂತ ಸೌಕರ್ಯಗಳನ್ನು ಮನ್ನತ ಭಕ್ತರಿಗೆ ಮೂಲಭೂತ ಸೌಕರ್ಯಗಳನ್ನು ಮಾಡಲಿಕ್ಕೆ ಅಣಿಯಾಗ್ತಾ ಇದ್ದೇವೆ. ನಿವಾಸವನ್ನು ನಾವು ಪ್ರಾರಂಭಿಸಲಿದ್ದೇವೆ. ಇವುಗಳನ್ನು ತಾಲೂಕಾ ಮತ್ತು ಗ್ರಾಮೀಣ ಉತ್ತರ ಕನ್ನಡ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ ಹಾಗೂ ಹಾವೇರಿ, ಧಾರವಾಡ ಜಿಲ್ಲೆಗಳಲ್ಲಿ ಪಬ್ಲಿಸಿಟಿ ಈಗಾಗಲೇ ನಾವು 4 ಜನರನ್ನು ತೆಗೆದುಕೊಂಡು ವಾರ ಸಮೇತ ಪೋಸ್ಟರ್ಗಳನ್ನು ಹಚ್ಚಲಿಕ್ಕೆ ಪ್ರಾರಂಭ ಮಾಡಲಾಗಿದೆ. ಹೀಗಾಗಿ ಈ ಜಾತ್ರೆಯ ವಿಷಯವನ್ನು ಎಲ್ಲ ಕಡೆಗೆ ಪ್ರಚಾರಪಡಿಸುವುದಕ್ಕಾಗಿ KSRTC ಬಸ್ಸುಗಳಿಗೆ ಸಹ ಈ ಪೋಸ್ಟರ್ಗಳನ್ನು ಅಂಟಿಸಿ ಮತ್ತು ಅದಕ್ಕೆ ಪ್ರಚಾರ ಮಾಧ್ಯಮ ಈ ಸ್ಪೀಕರ್ ಮುಖಾಂತರ ಪ್ರತಿ ಡಿಪೋಗಳಲ್ಲಿ, ಪ್ರತಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಅದನ್ನು ಪ್ರಚಾರಪಡಿಸಲಿಕ್ಕೆ ನಾವು ಈಗಾಗಲೇ
ಪಕ್ಷದಲ್ಲಿ ಯಾವುದೇ ಭಿನ್ನ ಮತವಿಲ್ಲ. ಕೇಂದ್ರ ಸರ್ಕಾರದ ಸಾಧನೆಯನ್ನು ಬಿಂಬಿಸುತ್ತಲೇ ಜನರತ್ತ ಸಾಗುತ್ತೇವೆ ಮತ್ತು ಈ ಬಾರಿ ಲೋಕಸಭಾ ಕ್ಷೇತ್ರವನ್ನು 5 ಲಕ್ಷಕ್ಕೂ ಹೆಚ್ಚಿನ ಮತಗಳಿಂದ ಗೆಲ್ಲಿಸುತ್ತೇವೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಎಸ್.ಎನ್. ಹೆಗಡೆ ತಿಳಿಸಿದರು. ಅವರು ಪಂಡಿತ್ ದೀನ್ ದಯಾಳ್ ಸಭಾಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮಂಡಲದಲ್ಲೂ ಕಾರ್ಯಕರ್ತ ತಂಡ ರಚನೆ ಆಗಿದೆ. ಇದರ ಕಾರ್ಯಕ್ರಮ ಹೇಗಿದೆ ರೂಪರೇಷೆ ಅಂತಂದರೆ, ಪ್ರತಿ ಬೂತ್ಗಳಿಗೆ ನಮ್ಮ ಕಾರ್ಯಕರ್ತರು ಹೋಗಿ ಅಲ್ಲಿ ಫಲಾನುಭವಿಗಳನ್ನು ಭೇಟಿ ಮಾಡಿ ಅವರ ಕಡೆಯಿಂದ ಅವರನ್ನು ಮಾತಾಡಿಸುವಂಥ ಕೆಲಸ ಮತ್ತು ಅವರ ಕಡೆಯಿಂದ ಒಂದು ಮಿಸ್ ಕಾಲನ್ನು ಕೊಟ್ಟು ಆ ಮಿಸ್ ಕಾಲಿನ ಮುಖಾಂತರ ಫಲಾನುಭವಿಗಳನ್ನು ಭೇಟಿ ಮಾಡಿರುವಂಥದ್ದು ಒಂದು ಕನ್ಫರ್ಮೇಷನ್ಗೆ ಇದರ ವ್ಯವಸ್ಥೆ ಅಡಿಯಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ಪದಾಧಿಕಾರಿಗಳ ಅಂದರೆ ಜವಾಬ್ದಾರಿ ಬದಲಾವಣೆ ಆಗ್ತಾ ಇದೆ. ರಾಜ್ಯದ ಸೂಚನೆ ಮೇರೆಗೆ ಜಿಲ್ಲೆಯ ಅಧ್ಯಕ್ಷರ ನಿಯುಕ್ತಿ ಆದ ಮೇಲೆ ನಮ್ಮ ಜಿಲ್ಲೆಯ ಪದಾಧಿಕಾರಿಗಳು, ಜಿಲ್ಲೆಯ ಸಮಿತಿಯ ಸದಸ್ಯರು, ಹಾಗೆಯೇ ಜಿಲ್ಲೆಯ ಎಲ್ಲ ಮೋರ್ಚಾಗಳ ತಂಡಗಳ ರಚನೆ, ಮಂಡಲಗಳ ಸಮಿತಿಯ ರಚನೆ ಮತ್ತು ಮಂಡಲಗಳಲ್ಲಿರುವ ಮೋರ್ಚಾಗಳ ರಚನೆ, ಈ ಪ್ರಕ್ರಿಯೆ ನಡೀತಾ ಇದೆ. ನಾವು ಚುನಾವಣೆ ಕೆಲಸಕ್ಕಾಗಿ ತಯಾರಾಗ್ತಾ ಇದ್ದೇವೆ. ರಾಜ್ಯದ ಅಧ್ಯಕ್ಷರು ನೀಡಿದಂತೆ ಗೋಡೆ ಬರಹದ ಅಭಿಯಾನ ನಡೀತಾ ಇದೆ. 1437 ಬೂತ್ಗಳಲ್ಲಿ ಪ್ರತಿ ಬೂತ್ಗಳಲ್ಲಿ ಅಂದರೆ ಪ್ರತಿ ಮತಗಟ್ಟೆಯಲ್ಲಿ ಕನಿಷ್ಠ 5 ಕಮಲದ ಚಿಹ್ನೆ ಇರುವಂತಹ ಪೆನ್ಸಿಲನ್ನು ಬಳಸಿಕೊಂಡು ಮತ್ತೊಮ್ಮೆ ಮೋದಿ ಸರ್ಕಾರ ಈ ಶೀರ್ಷಿಕೆ ಅಡಿಯಲ್ಲಿ ಗೋಡೆ ಬರಹ ಪ್ರಾರಂಭ ಆಗಿದೆ. ಶಿಷ್ಯ ಸ್ವೀಕಾರ ಮಹೋತ್ಸವ ಶೋಭನ ಸಂವತ್ಸರ ಮಾಘ ಶುದ್ಧ ನವಮಿ ಭಾನುವಾರದಿಂದ ತ್ರಯೋದಶಿ ಗುರುವಾರದವರೆಗೆ 18/2/2024 ಮತ್ತು 22/2/2024 ಶ್ರೀ ಸ್ವರ್ಣವಲಿ ಮಹಾಸಂಸ್ಥಾನದಲ್ಲಿ ಗಾಯತ್ರಿ ಹವನ, ಮಹಾರುದ್ರ ಹವನ, ಅಥರ್ವ ಶೀರ್ಷ ಹವನ, ಶತಚಂಡಿ ಹವನ, ಶ್ರೀ ಲಕ್ಷ್ಮೀ ನರಸಿಂಹ ಮಂತ್ರ ಹವನ, ವೀರಜ ಹೋಮ, ಸನ್ಯಾಸ ಸ್ವೀಕಾರ ವಿಧಿವಿಧಾನಗಳು, ಶಿಷ್ಯ ಸ್ವೀಕಾರ ಸಮಾರಂಭ, ಯತಿ ಸಮಾವೇಶ, ಉಪನ್ಯಾಸ, ಭಕ್ತಿ ಸಂಗೀತ, ಸಭಾ ಕಾರ್ಯಕ್ರಮಗಳು ನಡೆಯಲಿವೆ. ಈ ಪುಣ್ಯ ಕ್ಷಣದಲ್ಲಿ ಪಾಲ್ಗೊಳ್ಳೋಣ ಬನ್ನಿ. ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಪರಮ ಪೂಜ್ಯ ಶ್ರೀ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳವರು, ವೇದಮೂರ್ತಿ ನಾಗರಾಜ್ ಭಟ್ ಈರಾಪುರ ನೂತನ ಉತ್ತರಾಧಿಕಾರಿಗಳು, ಶ್ರೀ ವಿಘ್ನೇಶ್ವರ ಹೆಗಡೆ ಬೊಮ್ಮನಹಳ್ಳಿ ಅಧ್ಯಕ್ಷರು, ಶ್ರೀ ಗಣಪತಿ ಬಿ ಹೆಗಡೆ ಗೊಡೆಮನೆ ಕಾರ್ಯದರ್ಶಿಗಳು, ಶ್ರೀ ಮಗ ಜಗದ್ಗುರು ಶಂಕರಾಚಾರ್ಯ ಶ್ರೀ ಸ್ವರ್ಣವಲ್ಲಿ ಮಹಾಸಂಸ್ಥಾನಂ ಮಠದೇವಳ ಸಿರ್ಸಿ ಉತ್ತರ ಕನ್ನಡ. ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಕಳೆದ 3 ದಿನಗಳಿಂದ ನಡೆಯುತ್ತಿರುವ ಶಿಷ್ಯ ಸ್ವೀಕಾರ ಮಹೋತ್ಸವ ಕಣ್ತುಂಬಿಕೊಳ್ಳಲು ಶಿಷ್ಯ ಭಕ್ತರು ತಂಡೋಪತಂಡವಾಗಿ ಆಗಮಿಸಿ ಕೃತಾರ್ಥರಾಗುತ್ತಿದ್ದಾರೆ. ಮಾತೆಯರು, ಯುವಕರು, ಹಿರಿಯರು ಈ ಮಹಾಕಾರ್ಯದಲ್ಲಿ ಸೇವಾ ಮನೋಭಾವದಲ್ಲಿ ಭಾಗವಹಿಸುತ್ತಿರುವುದು ವಿಶೇಷವಾಗಿದೆ. ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ ತಾಲೂಕುಗಳಲ್ಲದೆ ದೂರದ ಬೆಂಗಳೂರು, ಮುಂಬೈ, ದೆಹಲಿ, ಮಂಗಳೂರು, ಬೆಳಗಾವಿ, ಕಂಚಿ ಪ್ರಾಂತದಿಂದಲೂ ಭಕ್ತರು ಆಗಮಿಸಿ ಸಂಭ್ರಮದ ಕಳೆ ಹೆಚ್ಚಿಸುತ್ತಿದ್ದಾರೆ. ಮಾತೆಯರು ಇಡೀ ದಿನ ಸೇವೆಯಲ್ಲಿ ಪಾಲ್ಗೊಳ್ಳಬೇಕು ಎಂದೇ 100 ಕಿಲೋಮೀಟರ್ ದೂರದಿಂದ ಮುಂಜಾನೆಯೇ ಮಠಕ್ಕೆ ಆಗಮಿಸಿದ್ದಾರೆ. ಬುಧವಾರ ಆಗಮಿಸಿದ 6-7 ಸಾವಿರಕ್ಕೂ ಅಧಿಕ ಶಿಷ್ಯ ಭಕ್ತರಿಗೆ ಮಾತ್ರ ಭೋಜನ ವ್ಯವಸ್ಥೆ ಮಾಡಿದ್ದು ವಿಶೇಷವಾಗಿತ್ತು. ಪುರುಷ ಸ್ವಯಂ ಸೇವಕರು ಮಾತೆಯರಿಗೆ ಅನ್ನ, ಸಾಂಬಾರ ಇತ್ಯಾದಿಗಳನ್ನು ತಂದುಕೊಡುವುದರ ಮೂಲಕ ಸಹಾಯ ಮಾಡಿದರು. 1,500 ಸಾವಿರಕ್ಕೂ ಅಧಿಕ ಮಾತೆಯರು ಪ್ರಸಾದ ಭೋಜನ ಬಡಿಸುವುದರ ಮೂಲಕ ಅನ್ನಪೂರ್ಣೇಶ್ವರಿಯಾಗಿ ಸೇವೆ ಸಲ್ಲಿಸಿದರು. ಮಕ್ಕಳಿಗೆ ಬಡಿಸಿದಂತೆ ಊಟ ಬಡಿಸಿ ಮಾತೃ ಭೋಜನದ ಅರ್ಥಪೂರ್ಣತೆ ಹೆಚ್ಚಿಸಿದರು. ಏರ್ಪಡಿಸಿದ್ದ ಭವಾನಿ, ಲಲಿತಾಂಬಾ, ರಾಜೇಶ್ವರಿ, ಗಂಗಾ, ಗೌರಿ, ಸರಸ್ವತಿ ಸೇರಿದಂತೆ 10 ಕೌಂಟರ್ನಲ್ಲಿ ತಲಾ 20ಕ್ಕೂ ಹೆಚ್ಚು ಮಾತೆಯರಿಂದ ಅನ್ನ ಯಜ್ಞ ನಡೆಯಿತು. ಮಾತೃಕಾ ಭೋಜನದಲ್ಲಿ ಗೋವೆಕಾಯಿ ಪಾಯಸ, ಕೇಸರಿ ಪ್ರಸಾದ, ಅನ್ನ ಸಾಂಬಾರು, ಗೆಣಸಿನ ಹಸಿ, ಕ್ಯಾಬೇಜ್ ಪಲ್ಯ, ಅಪ್ಪೆ ಹುಳಿ, ಮೊಸರು ಇರುವುದು ವಿಶೇಷವಾಗಿತ್ತು. ಸಂಪೇಸರ ರಾಮಚಂದ್ರ ಜೋಶಿ ಹಾಗೂ ಆನಂದ ಭಟ್ಟ ಬಾರೆ ತಂಡದವರು ಅತ್ಯಂತ ಶುಚಿ ಹಾಗೂ ರುಚಿಯಾಗಿ ಊಟೋಪಚಾರದ ವ್ಯವಸ್ಥೆ ಮಾಡುತ್ತಿದ್ದಾರೆ. ಈ ಮಹೋತ್ಸವದಲ್ಲಿ ಅನ್ನ ಪ್ರಸಾದ ಸಮಿತಿಯ ಎಲ್ಲಾ ಸದಸ್ಯರು, ಸ್ವಯಂ ಸೇವಕರು ಮತ್ತು ಅನೇಕ ಕಾರ್ಮಿಕರು ಭಕ್ತಿ ಶ್ರದ್ಧೆಯಿಂದ ರಾತ್ರಿ ಹಗಲೆನ್ನದೆ ಶ್ರಮಿಸುತ್ತಿದ್ದಾರೆ. ಆಗಮಿಸಿದ ಎಲ್ಲ ಶಿಷ್ಯ ಭಕ್ತರಿಗೆ ಕುಡಿಯುವ ನೀರನ್ನು ಸಂಸ್ಕರಿಸಿದ್ದನ್ನೇ ನೀಡಲಾಗುತ್ತಿದೆ. ಸಂಜೆ ಮಹಿಳೆಯರು 10 ಸಾವಿರಕ್ಕೂ ಹೆಚ್ಚು ಲಾಡು ಪ್ರಸಾದವನ್ನು ಕಟ್ಟಿಕೊಟ್ಟಿದ್ದಾರೆ. ಶಾಸ್ತ್ರಿಗಳ ಮನೆ ಹತ್ರ ಅಲ್ಲಿ ಗುರುಗಳು ಬರೋರಿದ್ದಾರೆ. ಅವರ ಗಾಡಿಗೆ ತೊಂದರೆ ಆಗುವ ರೀತಿಯಲ್ಲಿ ಪಾರ್ಕಿಂಗ್ ಮಾಡಿ ಬಂದಿದ್ದೀರಿ. ಹೀಗಾಗಿ 2 ಗಾಡಿಯ ಮಾಲೀಕರು KA 31 N9082 ಹಾಗೂ KA
सदृशाम् केयूरहारोज्ज्वलाम् बिम्बाश्रीं स्मितदन्तपङ्क्तिरुचिरा विष्णु ब्रह्म सुरेन्द्र सेवि पतये हर हर महादेव। ಹಲೋ ಹಲೋ ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಸಿರ್ಸಿ ಸ್ವರ್ಣವಲ್ಲಿ ಮಠದಲ್ಲಿ ದಿನಾಂಕ 18/2/2024 22/2/2024 ನಡೆಯಲಿರುವ ಶಿಷ್ಯ ಸ್ವೀಕಾರ ಮಹೋತ್ಸವ ಕಾರ್ಯಕ್ರಮಕ್ಕೆ ಗೌರವಪೂರ್ವಕ ಶುಭ ಹಾರೈಕೆಗಳು. ಶ್ರೀ ಗುರುಗಳ ಅನುಗ್ರಹ ನಾಡಿನ ಎಲ್ಲಾ ಭಕ್ತರನ್ನು ಸದಾ ಪೊರೆಯಲೆಂದು ಪ್ರಾರ್ಥಿಸುವ ಕೆಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಎಸ್.ಎಂ. ಹೆಬ್ಬಾರ್, ಉಪಾಧ್ಯಕ್ಷರಾದ ಶ್ರೀ ಮೋಹನ್ ದಾಸ್ ನಾಯಕ್, ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಆರ್.ಜೆ. ಭಾಗವತ್ ಹಾಗೂ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಮತ್ತು ಸಮಸ್ತ ಸಿಬ್ಬಂದಿ ವರ್ಗ. ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಪ್ರಧಾನ ಕಚೇರಿ ಸಿರ್ಸಿ. ಮಲೆನಾಡು ಮತ್ತು ಕರಾವಳಿ ಪ್ರದೇಶದ ಜನಜೀವನಕ್ಕೆ ಮಾರಕವಾಗಿರುವ ಕಸ್ತೂರಿ ರಂಗನ್ ವರದಿಯನ್ನು ಸಂಪೂರ್ಣವಾಗಿ ತಿರಸ್ಕರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿರುವುದಾಗಿ ರಾಜ್ಯ ಸರ್ಕಾರವು ಪತ್ರದ ಮೂಲಕ ಹೋರಾಟಗಾರರ ವೇದಿಕೆಗೆ ಮಾಹಿತಿ ನೀಡಿದೆ ಎಂದು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 9 ತಾಲೂಕಲ್ಲಿ ಸುಮಾರು 604 ಹಳ್ಳಿಗಳನ್ನ ಅತ್ಯಂತ ಸೂಕ್ಷ್ಮ ಪರಿಸರ ಸೂಕ್ಷ್ಮ ಪ್ರದೇಶವಂತ 6,998 ಚದರ ಕಿಲೋಮೀಟರ್ ಅನ್ನ ಕರಡು ಪ್ರತಿಯಲ್ಲಿ ಘೋಷಣೆ ಮಾಡಿತ್ತು. ಈ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಮಲೆನಾಡು ಕರಾವಳಿ ಪ್ರದೇಶಗಳಲ್ಲಿ ಜನಜೀವನಕ್ಕೆ ಆತಂಕವಾಗುವಂತ ಹಿನ್ನೆಲೆಯಲ್ಲಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ಜಿಲ್ಲೆಯಾದ್ಯಂತ ಸುಮಾರು 1 ಲಕ್ಷ ಕುಟುಂಬಗಳಿಂದ ಪರಿಸರ ವಿರೋಧಿಯಾಗಿರುವಂತಹ ಕಸ್ತೂರಿ ರಂಗನ್ ವರದಿಗೆ ಆಕ್ಷೇಪಣೆ ಸಲ್ಲಿಸುವ ಪ್ರಕ್ರಿಯೆ ಮಾಡಿತ್ತು ಮತ್ತು ಜಿಲ್ಲೆಯಾದ್ಯಂತ ಬೃಹತ್ ಪ್ರಮಾಣದ ಹೋರಾಟವನ್ನು ಮಾಡಿರುವುದನ್ನು ನಾವು ನೆನೆಸಿಕೊಳ್ಬೇಕಾಗಿದೆ. ಇವತ್ತು ರಾಜ್ಯ ಸರ್ಕಾರದ ಪರಿಸರ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಬರೆದ ಪತ್ರದಲ್ಲಿ ಸ್ಪಷ್ಟವಾದ ಉಲ್ಲೇಖವಿದೆ. ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದು ಈ ಕರಡು ಪ್ರತಿಗಳನ್ನು ಹೊರಹಾಕಿದ್ದೀರಿ, ಈ ಕರಡು ಪ್ರತಿಯ ಅಂತಿಮ ಆದೇಶವಾಗಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಸಂಪೂರ್ಣವಾಗಿ ಇದಕ್ಕೆ ವಿರೋಧ ಇದೆ, ಇದನ್ನು ತಿರಸ್ಕಾರ ಮಾಡಬೇಕಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿರುವುದು ಅತ್ಯಂತ ಪ್ರಶಂಸೆಕಾರ್ಯವಾಗಿದೆ. ಈ ದಿಶೆಯಲ್ಲಿ ನಾವು ರಾಜ್ಯ ಸರ್ಕಾರವು ಸಹಿತ ಅಭಿನಂದನೆ ಸಲ್ಲಿಸಲಿಕ್ಕೆ ನಾವು ಸಂತೋಷ ಪಡ್ತಿದ್ದೇವೆ. ಸುಮಾರು 1300 ವರ್ಷಗಳಿಗೂ ಅಧಿಕ ಇತಿಹಾಸವಿರುವ ಧಾರ್ಮಿಕ ಪೀಠವಾದ ಸುಧಾಪುರ ಕ್ಷೇತ್ರದ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಶ್ರೀ ಶ್ರೀ ಮಜ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳವರು ವೇದಮೂರ್ತಿ ನಾಗರಾಜ್ ಭಟ್ ಇವರನ್ನು ಶಿಷ್ಯರಾಗಿ ಸ್ವೀಕರಿಸುತ್ತಿರುವುದು ನಮ್ಮೆಲ್ಲರಿಗೆ ಅತೀವ ಆನಂದವನ್ನು ನೀಡಿದೆ. ಈ ಶುಭ ಸಂದರ್ಭದಲ್ಲಿ ಶ್ರೀಗಳು ನಮ್ಮೆಲ್ಲರನ್ನು ಹರಸಲಿ ಎಂದು ಶುಭ ಕೋರುವವರು ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಮಾಜಿ ಸ್ಪೀಕರ್, ಕರ್ನಾಟಕ ಸರ್ಕಾರ. ರಾಜ್ಯದ ಏಕೈಕ ಪೊಲೀಸ್ ಜಾತ್ರೆ ಎಂದು ಹೆಸರಾದ ಸಿದ್ದಾಪುರ ಪಟ್ಟಣದ ಬೀರುಗುಂಡಿ ಜಾತ್ರೆ ಮಂಗಳವಾರ ವಿಜೃಂಭಣೆಯಿಂದ ಜರುಗಿತು. ಪೊಲೀಸ್ ಇಲಾಖೆಯ ಮುಂದೆ ನಿಂತು ನಡೆಸುವ ಜಾತ್ರೆ ಇದಾಗಿದ್ದು, ಅನೇಕ ದಶಕಗಳಿಂದ ಬೀರುಗುಂಡಿ ಭೂತೇಶ್ವರನಿಗೆ ಸರ್ಕಾರಿ ಜಾತ್ರೆ ನಡೆಯುತ್ತಿದೆ. ಇಲ್ಲಿ ಸಿದ್ದಾಪುರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕುಟುಂಬ ಸಮೇತರಾಗಿ ತೆರಳಿ ಎಲ್ಲ ಕಾರ್ಯಗಳನ್ನು ತಾವೇ ನಿರ್ವಹಿಸಿ ಜಾತ್ರೆ ಸಾಂಗವಾಗಿ ನಡೆಸುವುದರ ಜೊತೆಗೆ ಸಾವಿರಾರು ಭಕ್ತರಿಗೆ ಅನ್ನಪ್ರಸಾದ ವಿತರಿಸುತ್ತಾರೆ. ಮಂಗಳವಾರ ತಾಲೂಕಿನ ವಿವಿಧೆಡೆಗಳಿಂದ ಆಗಮಿಸಿದ ಜನ ಭೂತೇಶ್ವರನಿಗೆ ಪೂಜೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿದರು.
ಸಿರ್ಸಿ ತಾಲೂಕಾ ವ್ಯವಸಾಯ ಹುಟ್ಟುವಳಿಗಳ ಸಹಕಾರಿ ಮಾರಾಟ ಸಂಘ ನಿಯಮಿತ ಸಿರ್ಸಿ ಇವರ ವತಿಯಿಂದ ಶಿಷ್ಯ ಸ್ವೀಕಾರ ಮಹೋತ್ಸವಕ್ಕೆ ಶುಭಾಶಯಗಳು. ಶ್ರೀಮಠದ ಶಿಷ್ಯ ಸ್ವೀಕಾರ ಮಹೋತ್ಸವ ಕಾರ್ಯಕ್ರಮ ನಡೆಸುತ್ತಿರುವುದು ನಮಗೆಲ್ಲ ಸಂಭ್ರಮದ ಕ್ಷಣ. ಸಂಘದ ಸಮಸ್ತ ಸದಸ್ಯರ, ಆಡಳಿತ ಮಂಡಳಿಯ ಸದಸ್ಯರ ಹಾಗೂ ಸಿಬ್ಬಂದಿಗಳ ಪರವಾಗಿ ಶಿಷ್ಯ ಸ್ವೀಕಾರ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಟಿಎಂಎಸ್ ಸಿರ್ಸಿ. ಸಿದ್ದಾಪುರ ತಾಲೂಕಿನ ಕೋಲ್ಸಿರ್ಸಿ ಗ್ರಾಮ ಪಂಚಾಯಿತಿಯಿಂದ ದಿನಾಂಕ 22/2/2024 ಸಂವಿಧಾನ ಜಾಗೃತಿ ಜಾಥಾ ಪ್ರಾರಂಭವಾಯಿತು. ಮೊದಲಿಗೆ ಮುಖ್ಯ ರಸ್ತೆಯಿಂದ ಜಾಥಾ ವಾಹನವನ್ನು ವಿದ್ಯಾರ್ಥಿಗಳ ಪಥಸಂಚಲನ ಹಾಗೂ ಛದ್ಮವೇಷ, ಡೊಳ್ಳು ಕುಣಿತ, ಹುಲಿವೇಷ, ನೃತ್ಯದ ಮೂಲಕ ಸ್ವಾಗತಿಸಿ ವಿದ್ಯಾರ್ಥಿ ಹಾಗೂ ಸಾರ್ವಜನಿಕರಿಗೆ ಸರ್ಕಾರಿ ಪಿಯು ಕಾಲೇಜ್ ಆವರಣಕ್ಕೆ ಆಗಮಿಸಿ ಅಲ್ಲಿ ವೇದಿಕೆ ಕಾರ್ಯಕ್ರಮ ನೆರವೇರಿಸಲಾಯಿತು. ತಾಲೂಕಿನ ಶ್ರೀ ಗುರುಮಠ ಕ್ಯಾದಗಿಕೊಪ್ಪ ಕಲ್ಯಾಣ ಮಂಟಪದಲ್ಲಿ ನಟರಾಜ ನೃತ್ಯ ಕಲಾಲೋಕ ಕಂಡ್ರಾಜಿ ಇದರ 10ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ನಟರಾಜ್ ನೃತ್ಯ ಕಲಾಲೋಕವು ಕಲಾ ಉತ್ಸವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಶ್ರೀ ಕಲ್ಯಾಣ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಈ ಕಾರ್ಯಕ್ರಮಕ್ಕೆ ಕಲ್ಪನಾ ರಶ್ಮಿ ಕಲಾಲೋಕದ ಅಧ್ಯಕ್ಷ ಬಿಎನ್ ಸೂರ್ಯಪ್ರಕಾಶ್ ಕಾರವಾರ ದೀಪ ಬೆಳಗುವುದರ ಮೂಲಕ ಚಾಲನೆ ನೀಡಿದರು. ಇಲ್ಲಿ ವೈವಿಧ್ಯಮಯವಾದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರುವುದು ತುಂಬಾ ಸಂತೋಷಕರವಾಗಿದೆ. ಈ ಒಂದು ನೃತ್ಯ ಸಂಸ್ಥೆಯಲ್ಲಿ ತರಬೇತಿ ಪಡೆದ ಮಕ್ಕಳು ಬೇರೆ ಸಂಸ್ಥೆಯಲ್ಲಿ ತರಬೇತಿ ಪಡೆಯುತ್ತಿರುವ ಮಕ್ಕಳಿಗಿಂತ ಕಲೆಯಲ್ಲಿನ ಹೆಚ್ಚಿನ ಸಾಧನೆಗೈಯುತ್ತಿದ್ದು ಅವರಿಗೆ ಸರಿಯಾದ ಪ್ರೋತ್ಸಾಹ ಬೇಕಾಗಿದೆ ಎಂದರು. सारी रात क्या पता न करूँगा ಈ ಭೂಮಿಯ ಮೇಲೆ ಪ್ರತಿಯೊಂದು ಜೀವಿಗಳಿಗೂ ಬದುಕುವ ಹಕ್ಕಿದೆ. ಸ್ವತಂತ್ರವಾಗಿ ತಮಗೆ ಬೇಕಾದ ಹಾಗೆ ಬೇಕಾದ್ದನ್ನು ತಿನ್ನುವ, ವಾಸಿಸುವ, ಎಲ್ಲೆಂದರಲ್ಲಿ ಓಡಾಡುವ ಹಕ್ಕಿದೆ. ಇದನ್ನೇ ಮಾನವ ಹಕ್ಕುಗಳು ಎಂದು ಕರೆಯಲಾಗುತ್ತದೆ ಎಂದು ವಿಶ್ವ ಮಾನವ ಹಕ್ಕುಗಳ ಆರ್ಕೆ ಫೌಂಡೇಶನ್ ಮಹಿಳಾ ಜಿಲ್ಲಾಧ್ಯಕ್ಷೆ ಅರ್ಚನಾ ಜಯಪ್ರಕಾಶ್ ನಾಯ್ಕ್ ಹೇಳಿದರು. ಅವರು ಇಲ್ಲಿಯ ಶ್ರೀ ಜಯಂತಿ ವಿದ್ಯಾವರ್ತಕ ಸಂಘದ ಸಭಾಂಗಣದಲ್ಲಿ ಸೋಮವಾರ WHR ಆರ್ಕೆ ಫೌಂಡೇಶನ್ ಹಮ್ಮಿಕೊಂಡ ಬನವಾಸಿ ತಾಲೂಕಾ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ, ಭೂಮಿಯ ಮೇಲಿರುವ ಪ್ರತಿಯೊಬ್ಬ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರುವುದು ಆಹಾರ, ಉಡುಪು ಮತ್ತು ವಸತಿ. ಇವು ಮನುಷ್ಯನ ಮೂಲಭೂತ ಹಕ್ಕುಗಳು. ಇವುಗಳಿಲ್ಲದೆ ಮನುಷ್ಯನ ಜೀವನ ನಡೆಸಲು ಸಾಧ್ಯವಿಲ್ಲ ಎಂದರು.
ನಾವು ಈ ವರ್ಷ ರಥೋತ್ಸವ ಮಾಡಿರೋದ್ರಿಂದ ಅವರಿಗೆ ಬನವಾಸಿ ಮಧುಕೇಶ್ವರನ ಆಶೀರ್ವಾದ ರೂಪದ ಒಂದು ಚಿಕ್ಕ ರಥದ ನೆನಪಿನ ಮೂಮೆಂಟ್ ಅನ್ನು ಅವ್ರಿಗೆ ನಾವು ನೀಡ್ತಾ ಇದ್ದೀವಿ. ಅದು ನಮ್ಮ ತುಂಬ ಹೃದಯದ ಸನ್ಮಾನ ಬನವಾಸಿ ಕೆಲಸ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.